ಮಂಟಸ್ವಾಮಿ ದೇವಸ್ಥಾನ ಅಂತ ನಾವು ಆಟಿನಗರದಲ್ಲಿದ್ದು ನಾವು ಅಲ್ಲಿ ನಮಗೆ ಅಲ್ಲಿ ಒಂದು ಸೇರಿ ಸೈಟ್ನೊಳಗಡೆ ದೇವಸ್ಥಾನ ಇದ್ದದ್ದು ಅದು ಅಲ್ಲಿ ಸಾರೇಕರ ಜನಕ್ಕೆ ಅಂತ ಒಂದು ಒತ್ತಡ ಬಂತು. ಆಮೇಲೆ ಇನ್ನೊಂದು ತಾಯದಲ್ಲಿ 5 ವರ್ಷ ಅಲ್ಲಿ ಜಾಗ ಇದ್ದ ಭೂಮಿನ ಇದು ಗೆದ್ದಿತ್ತು. ಇಲ್ಲಿ ತಾಯಿದು ಭೂಮಿ ಜಾಗ ಅಂದರೆ ಇದು ಅವರು ಭೂಮಿಯವರು ಇನ್ನೂ ತೀರೋಗ್ತಾರೆ ಈ ಉಳಿಯಲ್ಲ ಅಂತ ಜೈಸಿಸಲ್ಲಿ ಮಾತು ಕೊಟ್ಟಿರಂತೆ. ಅದನ್ನು ನಮಗೆ ಗೊತ್ತಿಲ್ಲ. ಬೇರೆಯವರು ಯಾರೋ ಕೇಳ್ಕೊಂಡು ನಮ್ಮ ಆಟಿನಗರ ದೇವಸ್ಥಾನಕ್ಕೆ ಬಂದರು. ಅವರು ಬಂದಾಗ ಇದೇ ಭೂಮಿಯವರು ಬೀರ್ನಳ್ಳಿಯವರು ಬಂದ್ಬಿಟ್ಟು ನನ್ನ ತಾಯಿ ಉಳಿಸಿ ನಮ್ಮ ಹೆಂಡ್ತಿನ ಉಳಿಸ್ಕೊಟ್ರೆ ನೀನು ಕೂತೆಲಕ್ಕೆ ಸ್ಥಳ ನನಗೆ 20 ಗುಂಟೆ ಜಾಗ ಕೊಡ್ತೀನಿ ಅಂತ ಅವರು ಅರ್ಕೆ ಒಪ್ಕೊ ಬಂದಿರಂತೆ. ಗೊತ್ತಿರಲಿಲ್ಲ. ಅಲ್ಲಿಂದ ಇಲ್ಲಿ ಬಂದು ಉಳಿದ ಮೇಲೆ ಅವ್ರು ಉಳಿಸ್ಕಾದ್ಮೇಲೆ ನಾವು ಅದ್ರ ಪ್ರಕಾರ ನಾವು ಜಾಗ ಕೊಡ್ತೀವಿ ಅಂತ ಅಷ್ಟೊತ್ತಿಗೆ ಬಂದರು. ತಾಯಿ ಎಲ್ಲಿಗೆ ಎಷ್ಟೊತ್ತಿಗೆ ಉದ್ಭವದಾದಲ್ಲಿ ರೇಣುಕೆಲ್ಲಮ್ಮ ತಾಯಿ ಅಂತ ಬೀಳ್ಕೆರೆಯಲ್ಲಿ ನಾವೇ ಸ್ಥಾಪನೆ ಮಾಡಿದ್ವು. ಆದರೆ ರೇಣುಕೆಲ್ಲಮ್ಮ ತಾಯಿ ಅಂತ ಸ್ಥಾಪನೆ ಮಾಡಿ ಕುಣಿಸಿದ್ವು ನಾವು. ಅಲ್ಲಿ ಸುಮ್ಮನೆ ಕುಣಿಸ್ಕೊ ಬಂದಿದ್ದು ಅವ್ರನ್ನ ಅಷ್ಟೇ ಹೊರತು ಹೊಡೆದು ಮೂಡಿರಲಿಲ್ಲ. ಇಲ್ಲಿ ಹೊಡೆದು ಮೂಡಿತ್ತು. ನಾವು 5 ವರ್ಷದಿಂದ ಮಾಡೋಕ್ಕಾಗಿರಲಿಲ್ಲ. ತುಂಬ ದೂರ ಆಯ್ತದೆ, ಮೈಸೂರಿಂದ ಬರೋಕ್ಕಾಗಲ್ಲ, ತೊಂದರೆ ಆಯ್ತದೆ ಅಂತ ನಾವು ಅಂದ್ಕೊಂಡಿದ್ವಿ. ನಾವು ಸರ್ ಈಗ ಎಲ್ಲೆಲ್ಲಿಂದ ಬರ್ತಾರೆ ಇಲ್ಲಿಗೆ ಬರ್ತಾರೆ ಅಂದರೆ ರಾಯಚೂರು, ಆಂಧ್ರ, ಪ್ರತಿಯೊಂದು ಬೀರ್ಗ, ಇಲ್ಲಿ ಬಳ್ಳಾರಿ, ಬೆಂಗಳೂರು, ಇಡೀ ಬೆಂಗಳೂರೆಲ್ಲ ಬರ್ತದೆ. ಈ ಕಡೆ ಈ ಕಡೆ ಸೋಮವಾರಪೇಟೆ, ಮಡಿಕೇರಿ ಕಡೆ ಈ ಕಡೆ ಎಲ್ಲ ಬರ್ತಿರ್ತಾರೆ. ಈ ಕಡೆ ಕೋಟ ಕಡೆ ಎಲ್ಲ ಸುಮಾರು ಈ ಕಡೆ ನಗರ, ಚಾಮರಾಜನಗರ, ಕೊಳ್ಳೇಗಾಲ, ಮೈಸೂರು ಬೆಟ್ಟ ಈ ಸೈಡೆಲ್ಲ ಬರ್ತಾರೆ. ಮಂಗಳೂರು, ಈ ಕಡೆ ಶಿವಮೊಗ್ಗ ಈ ಕಡೆ ಎಲ್ಲ ಬರ್ತಾರೆ. ಈ ಕಡೆ ಹೊಸಪೇಟೆ, ಈಗ ಓಂಸತ್ತಿ ಕಡೆ ಓಂಸತ್ತಿ ಸೈಡ್ ಕಡೆ ಎಲ್ಲ ಬರ್ತಾರೆ. ಈಗ ಈ ಕಡೆ ತುಂಬ ಜನ ನಮಗೆ ಬರ್ತಾರೆ. ಮೂಲತಃ ಸವದತ್ತಿ ಕಡೆಯಿಂದನೇ ಇಲ್ಲಿ ಬರ್ತಾರೆ. ಸರ್ ಇಲ್ಲಿ ಒಂದು ವಿಶೇಷ ಅಂದರೆ ಕಲ್ಲು ಮೇಲೆ ಕುರ್ಕೊಂಡು ತಿರುಗುತ್ತೆ. ಏನಾದರೂ ಅದು